ಕುರ್ಚಿ ಆಸೆಯನ್ನ ಬಿಚ್ಚಿಟ್ಟ ಪರಮೇಶ್ವರ್ 2026ರಲ್ಲಿ ಪದೋನ್ನತಿ ಸಿಗಬಹುದು. ಆದ್ರೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಹೈಕಮಾಂಡ್ ತೀರ್ಮಾನಿಸಿದ್ರೆ ಆಗತ್ತೆ. ನಾನು ಈವರೆಗೆ ಆಶಾವಾದಿಯಾಗಿಯೇ ಇದ್ದೇನೆ. ಎಲ್ಲರಂತೆ ನನಗೂ ಆಸೆ ಆಕಾಂಕ್ಷೆಗಳು ಇದೆ. ರಾಜಕೀಯಕ್ಕೆ ಬಂದಾಗ ಶಾಸಕನಾಗಬೇಕು, ನಂತರ ಮಂತ್ರಿ ಆಗಬೇಕು ಆಸೆ ಇರುತ್ತೆ. ಆ ನಂತರ ಮುಂದಿನ ಹಂತಕ್ಕೆ ಹೋಗಬೇಕು. ಆದರೆ ಅದೆಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು. ಪರೋಕ್ಷವಾಗಿ ಸುಳಿವನ್ನ ನೀಡಿದ ಪರಮೇಶ್ವರು ಎಲ್ಲ ಸೈಲೆಂಟ್ ಆಗಿದೆ, ಎಲ್ಲ ಓಕೆ ಸರ್, ಆರಾಮ್ ಸರ್, ನಾರ್ಮಲ್ ಸರ್ ಅಂತ ನಿನ್ನೆ ತಾನೇ ಕೇರಳಕ್ಕೆ ಹೋದಾಗ ಸಿದ್ದರಾಮಯ್ಯನವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಹೇಳಿ ಬಂದಿದ್ರು ಅಂತ ಸುದ್ದಿ ಇತ್ತು. ಈಗ ನೋಡಿದ್ರೆ ಪರಮೇಶ್ವರ್ ಅವರು ನಿಧಾನಕ್ಕೆ ಒಂದು ಚಿಕ್ಕ ಕಿಡಿ ಮತ್ತೆ ಹೊತ್ತಿಸ್ತಾ ಇದ್ದಾರೆ. ಗೃಹ ಸಚಿವರು ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಎಲ್ಲ ಸುಮ್ಮನೆ ಇರಿ, ಏನು ಮಾತಾಡಬೇಡಿ ಅಂತ. ಇವ್ರ ಮನದಾಳದ ಆಸೆಯನ್ನು ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ಆಶಾವಾದ ಇದೆ ಸರ್, ಆಗುತ್ತೆ ಅನ್ನತ್ತಾರೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನಿಸುತ್ತೆ. ಆದ್ದರಿಂದ ಅದು ಎಲ್ಲ ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕವಾಗಿದೆಯಾ ಸರ್? ಅಲ್ಲ, ನೀವೇ ಗಮನಿಸ್ತಾ ಇದ್ದೀರಲ್ಲ, ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ, ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮ್ರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಭಾಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮಗೆ. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ.